ರಾಕಿಂಗ್ ಸ್ಟಾರ್ ಯಶ್ 12 ವರ್ಷದ ಹಿಂದೆ ಒಂದು ಸಂದರ್ಶನ ಕೊಟ್ಟಿದ್ರು. ಗಜಕೇಸರಿ ಚಿತ್ರದ ಪ್ರಚಾರದ ಸಮಯದಲ್ಲಿಯೇ ಯಶ್ ಚಿತ್ರದ ಬಗ್ಗೆನೂ ಹೇಳಿಕೊಂಡಿದ್ರು, ಮದುವೆ ಬಗ್ಗೆನೂ ಹೇಳಿಕೊಂಡಿದ್ರು, ಸ್ಟೈಲಿಂಗ್ ಕುರಿತು ಹೇಳಿದ್ರು. ಪ್ರತಿದಿನ ಕಡಿಮೆ ತಿನ್ನಿ, ವರ್ಕೌಟ್ ಮಾಡಿ, ಲಿಕ್ವಿಡ್ ಡಯಟ್ ಕಡಿಮೆ ಮಾಡಿ, ಸುಮ್ಮನೆ ಕುಳಿತುಕೊಳ್ಬೇಡಿ, ವಾಕ್ ಮಾಡಿ, ಪತ್ನಿಗೆ ಹೆಲ್ಪ್ ಮಾಡಿ, ಹೀಗೆ ಹೇಳ್ಕೊಂಡಿದ್ರು. ಮದುವೆ ಯಾವಾಗ ಆಗ್ತೀರಾ ಅಂತ ಕೇಳುವ ಪ್ರಶ್ನೆಗೆ ಕೂಡ ಉತ್ತರವನ್ನು ಕೊಟ್ಟಿದ್ರು. ಈ ಎಲ್ಲದರ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಗಜಕೇಸರಿ ಸಿನಿಮಾ ಭಾರಿ ಸದ್ದು ಮಾಡಿತ್ತು. ಈ ಚಿತ್ರದಲ್ಲಿ ಯಶ್ ಲಾಂಗ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರು. ಇದು ತುಂಬಾನೇ ವಿಶೇಷವಾಗಿತ್ತು. ಈ ಚಿತ್ರ 2014 ಮೇ 23ರಂದು ರಿಲೀಸ್ ಆಗಿತ್ತು. ಎಸ್ ಕೃಷ್ಣ ಇದನ್ನ ಡೈರೆಕ್ಷನ್ ಮಾಡಿದ್ರು. ಈ ಚಿತ್ರ ಬಂದು ಈಗ 12 ವರ್ಷ ಆಗಿದೆ. ಚಿತ್ರದ ರಿಲೀಸ್ ಸಮಯದಲ್ಲಿ ಯಶ್ ಹಲವು ಸಂದರ್ಶನ ಕೊಟ್ಟಿದ್ರು. ರೇಡಿಯೋ ಸಿಟಿಗೆ ಸಂದರ್ಶನ ಕೊಟ್ಟಿದ್ರು. ಅಲ್ಲಿ ಚಿತ್ರದ ಹಲವು ವಿಚಾರಗಳನ್ನು ಹೇಳ್ಕೊಂಡಿದ್ರು. ಸ್ಟೈಲಿಂಗ್ ಬಗ್ಗೆ ಯಶ್ ಅಂತಹ ಕುತೂಹಲಗಳನ್ನು ಏನೂ ಹೊಂದಿರಲಿಲ್ಲ. ಸಿಂಪಲ್ ಆಗಿಯೇ ಇರ್ತಾ ಇದ್ರು. ಈಗಿರೋ ಥರ ಸ್ಟೈಲಿಂಗ್ ಅಂತ ಏನೂ ಇರಲಿಲ್ಲ. ಸ್ಟೈಲಿಂಗ್ ಬಗ್ಗೆ ಏನು ಹೇಳೋದು, ನಾನೊಬ್ಬ ಕಲಾವಿದ, ಸಾಕಷ್ಟು ಕಾಸ್ಟ್ಯೂಮನ್ನು ಪ್ರತಿದಿನ ಚೇಂಜ್ ಮಾಡ್ತಾನೆ ಇರ್ತೇನೆ. ಶೂಟಿಂಗ್ ಮುಗಿದ ಮೇಲೆ ಯಾವುದೋ ಒಂದು ಡ್ರೆಸ್ ಹಾಕಿದರೆ ಸಾಕಪ್ಪ ಅನ್ನುವ ಹಾಗೇನೆ ಇರುತ್ತೆ ಅಂತಲೇ ಯಶ್ ಹೇಳಿಕೊಂಡಿದ್ರು. ರಾಕಿಂಗ್ ಸ್ಟಾರ್ ಯಶ್ ಆಗೆಲ್ಲ ಎಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು, ಅಲ್ಲಿಂದ ತರಿಸಿಕೊಂಡು ತಿಂತಾ ಇದ್ರು. ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವರ ಸ್ಟುಡಿಯೋದಲ್ಲಿ ದಾಲ್ ಕಿಚಡಿ, ಪಾಲಕ್ ರೈಸ್ ತರಿಸ್ತಾ ಇದ್ರು. ಅದನ್ನೇ ತಿಂತಾ ಇದ್ದೆ. ಎಂಪೈರ್ ಗ್ರಿಲ್ ಚಿಕನ್ ಇಷ್ಟ ಆಗ್ತಿದೆ. ಬಿರಿಯಾನಿ ತಿಂತೇನೆ. ಚಾಟ್ ಸ್ಟ್ರೀಟ್ ಅಲ್ಲಿ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಸಿಗುತ್ತೆ, ಅದನ್ನು ತಿಂತಾ ಇದ್ದೆ. ಅದು ಬಿಟ್ಟರೆ ಹೋಟೆಲ್ಗೆ ಹೋಗಿ ತಿನ್ನುವ ಅಭ್ಯಾಸ ಕಡಿಮೆ ಅಂತಲೇ ಯಶ್ ಹೇಳಿಕೊಂಡಿದ್ರು. ಸದ್ಯ ಯಾರೂ ಇಲ್ಲ. ಡೈರೆಕ್ಟರ್ ಎಸ್ ಕೃಷ್ಣ ಅವರ ಮನೆಯಿಂದ ಫೋನ್ ಬಂದರೆ ಆಯಿತು, ಎದ್ದು ನಿಲ್ತಾರೆ. ವಿತರಕ ಜಯಣ್ಣ ಕಾಲ್ ಬಂದರೆ ಆಯಿತು, ಓಡ್ತಾನೆ ಇರ್ತಾರೆ. ಇದನ್ನು ನೋಡಿದರೆ ಬೇಡಪ್ಪ ಅಂತ ಅನಿಸುತ್ತೆ. ಆದರೆ ಒಂದು ದಿನ ನಂದು ಹೇಗೋ ಆಗತ್ತೆ ಬಿಡಿ ಅಂತಲೇ ಯಶ್ 12 ವರ್ಷದ ಹಿಂದೆ ಹೇಳಿಕೊಂಡಿದ್ರು. ಇವರ ಈ ಮಾತುಗಳನ್ನು ಈಗ ನಾವು ಹೋಲಿಕೆ ಮಾಡೋಕೆ ಆಗೋದೇ ಇಲ್ಲ. ಯಾಕಂದರೆ ಯಶ್ ಈಗ ಮದುವೆನೂ ಆಗಿದ್ದಾರೆ. ಅದು ಪ್ರೀತಿಯ ಗೆಳತಿ ರಾಧಿಕಾ ಪಂಡಿತ್ ಅವರನ್ನ ಇಷ್ಟಪಟ್ಟು ಮದುವೆ ಆಗಿದ್ದಾರೆ. 2 ಮಕ್ಕಳು ಕೂಡ ಇದ್ದಾರೆ. ಯಶ್ ಈಗ ಸಖತ್ ಸ್ಟೈಲಿಶ್ ಕೂಡ ಆಗಿದ್ದಾರೆ. ಸೊ 12 ವರ್ಷದ ಸಂದರ್ಶನದ ವಿಡಿಯೋ ತುಣುಕುಗಳು ಈಗ ವೈರಲ್ ಆಗ್ತಿದೆ. ಅಂದಿನ ಯಶ್ ಮತ್ತು ಇಂದಿನ ಯಶ್ ಅಂತ ಒಂದಷ್ಟು ಜನ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದಾರೆ.